ಉಪನಿಷತ್ ಇವು ವೇದಗಳ ಕೊನೆಯ ಹಾಗೂ 4ನೇ ವಿಭಾಗಗಳು. ಈ ಉಪನಿಷತ್ಗಳಲ್ಲಿ ಕಠೋಪನಿಷತ್ ಅತ್ಯಂತ ಪ್ರಮುಖವಾದದ್ದು. ಇದರಲ್ಲಿ 2 ಅಧ್ಯಾಯಗಳು, ಪ್ರತಿಯೊಂದು ಅಧ್ಯಾಯದಲ್ಲಿ 3 ವಲ್ಲಿಗಳು. ಇದು ಯಮ ಮತ್ತು ನಚಿಕೇತನ ನಡುವೆ ನಡೆದ ಸಂಭಾಷಣೆ. ಇದನ್ನು ಕಥೆಯ ರೂಪದಲ್ಲಿ ಹೇಳುತ್ತೇನೆ. ಮಹಾಭಾರತದಲ್ಲಿ, ಪುರಾಣಗಳಲ್ಲಿ ಮತ್ತು ತೈತ್ತೆರಿಯ ಬ್ರಾಹ್ಮಣದಲ್ಲಿಯೂ ಬರುತ್ತದೆ. ಆದರೆ ಅವುಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ವಿವರಿಸಲಾಗಿದೆ. ಕಠೋಪನಿಷತ್ ಪ್ರಕಾರ ಹಿಂದೆ ಉದ್ದಾಲಕ ಎಂಬ ಋಷಿ ಇದ್ದನು. ಈತನಿಗೆ 2 ಮಕ್ಕಳು, ಶ್ವೇತಕೇತು ಮತ್ತು ನಚಿಕೇತ. ಉದ್ದಾಲಕ ಮಹಾನ್ ಋಷಿ ವಾಜಸ್ರವಸ್ಸಿನ ಮಗಳು ಅರುಣಿಯ ಮಗ. ತತ್ವಚಿಂತನೆ, ಜಿಜ್ಞಾಸೆ, ಅನ್ನದಾನಕ್ಕೆ ಹೆಸರಾದ ವಾಜಸ್ರವಸ್ಸಿನ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಈತ ಜ್ಞಾನಿಯಾಗಿದ್ದ. ಒಮ್ಮೆ ಸ್ವರ್ಗದ ಆಸೆಯಿಂದ ಸರ್ವವೇದಸ ಎಂಬ ಮಹಾಯಜ್ಞವನ್ನು ಲೋಭತನದಿಂದ ಮಾಡಿದ. ವೇದಸ್ ಎಂದರೆ ತನ್ನಲ್ಲಿರುವುದನ್ನ ದಾನ ಮಾಡುವುದು. ಆಗಿನ ಕಾಲದಲ್ಲಿ ಸಂಪತ್ತು ಎಂದರೆ ಹಸುಗಳು. ಉದ್ದಾಲಕ ಒಳ್ಳೆಯ ಹಸುಗಳನ್ನು ಬಿಟ್ಟು ಉಪಯೋಗ ಬಾರದಂತಹ ಹಸುಗಳನ್ನು ದಾನ ಮಾಡುತ್ತಿದ್ದ. ಇದನ್ನೆಲ್ಲ ಹೊರನೋಟಕ್ಕೆ ಮಂದ ಬುದ್ಧಿಯವನಂತೆ ಕಾಣುವ ಆತನ ಮಗ ನಚಿಕೇತ ನೋಡುತ್ತಿದ್ದ. ಮಹಾತ್ಮನಾದ ಆತನಿಗೆ ತನ್ನ ತಂದೆ ಮಾಡುತ್ತಿರುವ ತಪ್ಪಿನ ಅರಿವಾಗುತ್ತದೆ. ತನ್ನ ತಂದೆ ಪಾಪ ಕಾರ್ಯವನ್ನು ಮಾಡುವುದನ್ನು ಕಂಡು ಆತ ಮರಗುತ್ತಾನೆ. ಚಿಕ್ಕವನಾಗಿದ್ದರಿಂದ ತಂದೆಗೆ ಬುದ್ಧಿ ಹೇಳಲು ಸಾಧ್ಯವಾಗುವುದಿಲ್ಲ. ಈ ರೀತಿ ಮಾಡುವುದರಿಂದ ಪಾಪ ಬರುತ್ತೆ ಎನ್ನುವ ಬದಲು ತನ್ನನ್ನು ಯಾರಿಗಾದರೂ ದಾನ ಮಾಡು ಎಂದು ಹೇಳುವುದಕ್ಕೆ ತಂದೆಯ ಬಳಿ ಹೋಗುತ್ತಾನೆ. ಹೋಗಿ, ಅಪ್ಪ, ಇದು ಎಲ್ಲವನ್ನೂ ದಾನ ಮಾಡುವ ಯಜ್ಞವಾಗಿರುವುದರಿಂದ ನನ್ನನ್ನು ಯಾರಿಗಾದರೂ ದಾನ ಮಾಡು. ದಾನ ಮಾಡಿದ ಫಲ ನಿನಗೆ ಬರುತ್ತದೆ ಎಂದು ಹೇಳುತ್ತಾನೆ. ಉದ್ದಾಲಕ ಈತ ಬುದ್ಧಿಹೀನ ಹುಡುಗ ಅಂತ ತಿಳಿದಿದ್ದ. ಆದ್ದರಿಂದ ಆತನ ಮಾತನ್ನು ಉದ್ದಾಲಕ ಕಿವಿಗೊಡದೆ ನಿರ್ಲಕ್ಷಿಸಿದ. ನಚಿಕೇತ ಮತ್ತೆ 2ನೇ ಬಾರಿ ಕೇಳುತ್ತಾನೆ, ನನ್ನನ್ನು ಯಾರಿಗಾದರೂ ಕೊಡುತ್ತೀಯಾ ಅಪ್ಪ? ಇದನ್ನು ಉದ್ದಾಲಕ ಅಲಕ್ಷಿಸಿದಾಗ ನಚಿಕೇತ 3ನೇ ಬಾರಿಯೂ ಕೇಳುತ್ತಾನೆ, ಅಪ್ಪ, ನನ್ನನ್ನು ಯಾರಿಗಾದರೂ ದಾನ ಮಾಡುತ್ತೀಯಾ? ಅದಕ್ಕೆ 3ನೇ ಬಾರಿ ಕೇಳಿದಾಗ ಉದ್ದಾಲಕನಿಗೆ ಕೋಪ ಬರುತ್ತೆ. ಕೋಪದಲ್ಲಿ, ನಿನ್ನನ್ನು ಮೃತ್ಯುವಿಗೆ ಕೊಟ್ಟಿದ್ದೇನೆ, ಅಂದರೆ ಯಮನಿಗೆ ಕೊಟ್ಟಿದ್ದೇನೆ. ಮೃತ್ಯುವಿಗೆ ದಾನ ಕೊಟ್ಟರೆ ಅಲ್ಲಿಗೆ ಈ ಸ್ಥೂಲ ಶರೀರದಿಂದ ಹೋಗಲು ಸಾಧ್ಯವಿಲ್ಲ. ಸೂಕ್ಷ್ಮ ಶರೀರವಾಗಿ ಸೂಕ್ಷ್ಮಲೋಕ ಪಯಣ ಸಾಧ್ಯ. ಪ್ರತಿಯೊಬ್ಬರ ಶರೀರದಲ್ಲಿ ಒಂದು ಸೂಕ್ಷ್ಮ ಶರೀರವಿದೆ. ಅದನ್ನು ಅನಿರುದ್ಧ ಶರೀರವೆನ್ನುತ್ತಾರೆ. ಸ್ಥೂಲ ದೇಹದಿಂದ ನಾವು ಸೂಕ್ಷ್ಮ ಲೋಕವನ್ನು ಕಾಣಲು ಸಾಧ್ಯವಿಲ್ಲವಾದುದರಿಂದ ಇಲ್ಲಿ ಉದ್ದಾಲಕ ಹೇಳಿರುವ ಮಾತು ನೀನು ಸತ್ತು ಹೋಗುವ ಎನ್ನುವ ಶಾಪ. ತಂದೆಯ ಆದೇಶ ಪಾಲಿಸಲು ನಚಿಕೇತ ತನ್ನ ಸ್ಥೂಲ ದೇಹವನ್ನು ತ್ಯಾಗ ಮಾಡಿ ಹೊರಟು ಹೋದ. ನಚಿಕೇತ ದೇಹತ್ಯಾಗ ಮಾಡಿ ಯಮಲೋಕಕ್ಕೆ ಹೋಗುತ್ತಿರುವಾಗ ಆತನಿಗೆ ತನ್ನ ತಂದೆಯ ಮೇಲೆ ಕೋಪವಿರುವುದಿಲ್ಲ. ಆದರೆ ತನ್ನ ತಂದೆ ನನ್ನನ್ನು ಯಮನಿಗೆ ಕೊಟ್ಟು ಈ ದಾನವನ್ನು ಸಹ ವ್ಯರ್ಥ ಮಾಡಿದನಲ್ಲ ಎನ್ನುವ ಬೇಸರವಿರುತ್ತೆ. ಬೇರೆ ಯಾರಿಗಾದರೂ ಕೊಟ್ಟಿದ್ದರೆ ಅವರ ಸೇವೆ ಮಾಡಿಕೊಂಡು ಬದುಕುತ್ತಿದ್ದೆ. ಯಮನಿಗೆ ಕೈಗೊಂದು ಕಾಲಿಗೊಂದು ಸೇವೆ ಮಾಡುವರು ಇದ್ದಾರೆ. ತನ್ನಿಂದ ಯಾವ ಉಪಯೋಗವಿಲ್ಲ ಎನ್ನುವುದು ಆತನ ಚಿಂತನೆ. ನಂತರ ಯಮಲೋಕ ತಲುಪಿದ ಮೇಲೆ ತಕ್ಷಣ ಯಮನ ದರ್ಶನ ಆಗುವುದಿಲ್ಲ. ಜ್ಞಾನಿಯಾದ ನಚಿಕೇತನನ್ನು ಯಮನ ಪತ್ನಿ ಉಪಚರಿಸುತ್ತಾಳೆ. ಆದರೆ ನಚಿಕೇತ ಯಮನ ದರ್ಶನ ಆಗುವ ತನಕ ಯಾವುದೇ ಆಹಾರವನ್ನು ಸ್ವೀಕರಿಸುವುದಿಲ್ಲ ಎನ್ನುತ್ತಾನೆ. 3 ದಿನದ ನಂತರ ಯಮನ ಆಗಮನವಾಗುತ್ತದೆ. ಹೀಗೆ ಬಂದ ಯಮನಲ್ಲಿ ಆತನ ಪತ್ನಿ ಹೇಳುತ್ತಾಳೆ, ಹಸಿದು ಬಂದ ಒಬ್ಬ ಬ್ರಹ್ಮಜ್ಞಾನಿ ನಮ್ಮ ಮನೆಯ ಮುಂದೆ ಉಪವಾಸ ಕೂತಿದ್ದಾನೆ. ಬೇಗನೆ ಅತಿಥಿಯ ಹಸಿವನ್ನು ಹಿಂಗಿಸು, ಇಲ್ಲದಿದ್ದರೆ ನಮ್ಮ ಇಡೀ ದೇವಲೋಕ ಭಸ್ಮವಾದೀತು. ತನಗಾಗಿ ಅನ್ನ ನೀರನ್ನು ಬಿಟ್ಟು ಕಾಯುತ್ತಿದ್ದ ನಚಿಕೇತನನ್ನು ಕುರಿತು ಯಮ ಹೇಳುತ್ತಾನೆ, ತಂದೆಯ ಆದೇಶದಂತೆ ನನ್ನನ್ನು ಕಾಣಲು ಬಂದ ನೀನು ನನಗೆ ಅತಿಥಿಯನ್ನು 3 ದಿನ ಕಾಯಿಸಿದ ಪಾಪ ನನಗೆ ಬಂತು. ಅದಕ್ಕಾಗಿ ಕ್ಷಮೆ ಕೇಳುತ್ತೇನೆ. ನಿನಗೆ ನನ್ನ ನಮಸ್ಕಾರ. ಇಷ್ಟೇ ಅಲ್ಲ, ನಿನ್ನನ್ನು 3 ದಿನ ಕಾಯಿಸಿದಕ್ಕೆ ನೀನು ಬಯಸಿದ 3 ವರಹಗಳನ್ನು ಕೊಡುತ್ತೇನೆ. ಏನು ಬೇಕಾದರೂ ಕೇಳು ಎನ್ನುತ್ತಾನೆ ಯಮ. ಇದು ಕಠೋಪನಿಷತ್ ಭಾಗ 1. ಮುಂದಿನ ಭಾಗದಲ್ಲಿ ನಚಿಕೇತನ ಯಾವ ವರಹಗಳನ್ನು ಕೇಳಿದನೆಂದು ತಿಳಿಸುತ್ತೇನೆ. ನಮಸ್ಕಾರ.